ಖಾಜಾ ಮೊಯಿನುದ್ದೀನ್ ಸರ್ ಅವರು ಏಡ್ಸ್ ದಿನದ ಕುರಿತು ನಾವು ಮಾತಾಡೋಣ ಕೇಳ್ಕೊಳ್ತೀವಿ. ತಾಲೂಕು ಅಧಿಕಾರಿಗಳೇ, ಪತ್ರಕರ್ತರೇ, ನಮ್ಮ ವೈದ್ಯ ಮಿತ್ರರೇ, ನಮ್ಮ ಸಿಬ್ಬಂದಿ ವರ್ಗದವರೇ, ಸರ್ಕಾರಿ ಕಾಲೇಜ್ ವಿದ್ಯಾರ್ಥಿಗಳೇ, ಇವತ್ತಿರುವ ಏಡ್ಸ್ ವಿಶ್ವ ಏಡ್ಸ್ ದಿನಾಚರಣೆ, ಇವತ್ತಿನ ಥೀಮ್ ಘೋಷಣೆ ಏನಿದೆ ಅಂದರೆ HIV ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡಚಣೆಗಳನ್ನು ಕೊನೆಗೊಳಿಸಬೇಕು. ಇದರ ಅರ್ಥ ಏನಂದರೆ HIV ಯಾಕೆ ಕಂಟ್ರೋಲ್ ಆಗ್ತಾ ಇಲ್ಲ, ನಮ್ಮಿಂದ್ರೆ ಯಾಕೆ ನಿಯಂತ್ರಣ ಆಗ್ತಾ ಇಲ್ಲ, ಅದ್ರಿಗೆ ಏನು ಅಡ್ಡಚಣೆಗಳು ಬರ್ತಾ ಇದ್ದಾವೆ, ಏನು ತೊಂದರೆಗಳಿದಾವೆ, ಏನು ಸಮಸ್ಯೆ ಇದಾವೆ, ಆ ಸಮಸ್ಯೆಯನ್ನು ನಾವು ದೂರ ಮಾಡಬೇಕು, ಕಂಡುಹಿಡಬೇಕು. ಮೊದಲು ಏನು ಸಮಸ್ಯೆ ಐತೆ ಅಂತ ಕಂಡುಹಿಡಬೇಕು. ಫಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಅಂತಾರೆ. ಸಮಾಜದಲ್ಲಿ ಒಬ್ಬ ಪೇಷಂಟ್ HIV ಇದ್ದಾನೆ ಅಂತ ಗೊತ್ತಾದರೆ ಜನ ಅವರಿಂದ ದೂರ ಹೋಗ್ತಾರೆ. ಅವರಿಂದ HIV ಯಾವ ಥರ ಬರ್ತದೆ ಅಂತ ಗೊತ್ತಿರಂಗಿಲ್ಲ. ಏನಂತ ಅವ್ರ ತಟ್ಟೆಯಲ್ಲಿ ಊಟ ಮಾಡಿದರೆ ಬರ್ಬೋದು, ಈ ಥರ ಬಟ್ಟೆ ಹಾಕ್ಕೊಂಡ್ರೆ ಬರ್ಬೋದು, ಮುಟ್ಟಿದ್ರೆ ಬರ್ಬೋದು, ಈ ಥರ ಕೆಲವೊಂದು ಮೂಢನಂಬಿಕೆಗಳು ಇರ್ತಾವೆ. ಆ ಮೂಢನಂಬಿಕೆಗಳನ್ನು ಇದು ಮಾಡಬೇಕು, ದೂರ ಮಾಡಬೇಕು. ನಿಜವಾಗಿ HIV ಏಡ್ಸ್ ಹೆಂಗೆ ಹರಡ್ತದ, ಯಾವ ಥರ ನಾವು ಕಂಟ್ರೋಲ್ ಮಾಡಬೇಕು, ಇದು ನಮ್ಮ ಸಮಾಜದಲ್ಲಿ ನಾವು ಅವ್ರಿಗೆ ಸಮಾನತೆ ಕೊಡಬೇಕು ಜನರಿಗೆ. ಅಂದರೆ ಅವರು ನಾವು HIV ಟ್ರೀಟ್ಮೆಂಟ್ ನಾವು ನೋಡ್ತಾ ಇರೋದು ಪೇಷಂಟು 20-25 ವರ್ಷದಿಂದ ನಮ್ಮ ರೋಗಿಗಳು ಇನ್ನೂ ಆರಾಮಿದ್ದಾರೆ. 25 ವರ್ಷದಿಂದ ನನ್ನ ರೋಗಿನೇ ಆರಾಮಿದ್ದಾರೆ. ಯಾಕಂದರೆ ಅವ್ನು HIV ಅಂತ ಯಾರಿಗೂ ಇನ್ನೂ ನಿಜ ಹೇಳ್ಬೇಕಂದ್ರೆ ಗೊತ್ತೇ ಇಲ್ಲ ಯಾರಿಗೆ. ಮೊನ್ನೆ ಒಂದು ಸಮಸ್ಯೆ ಬಂದಾಗ, ಸರ್ 25 ವರ್ಷದಿಂದ ನೀವು ಮುಚ್ಚಿಟ್ಟಿರಿ, ಈಗ ನನಗೆ ಅದು ಸಮಸ್ಯೆ ಬಂದದ, ಮನೆಯಿಂದ ಒಂದು ಕಾರ್ಯಕ್ರಮ ಐತೆ, ಅವ್ನು ಹೆಂಗೂ ಗೊತ್ತಾಗ್ಬಿಟ್ಟದ, ಏನು ಮಾಡಮ್ಮ ಅಂತ ಹೇಳಿದ್ರು. ಅದು ಸುಳ್ಳು ರಿಪೋರ್ಟ್ ಅಂತ ಹೇಳಿದ್ರು. ನನ್ನ ಹತ್ರ ಬಂದರು, ಇಲ್ಲ ರೀ ಅದು ಸುಳ್ಳು ಐತಿ ರಿಪೋರ್ಟ್, ಒಬ್ಬರು ಸಹಾಯ ಮಾಡ್ಬೇಕಂದ್ರೆ ಸುಳ್ಳು ಹೇಳ್ಬೇಕಾಯ್ತು ಹೋಯ್ತು. ಯಾಕೆಂದರೆ ಸಮಾಜದಾಗ ಒಂದು ಒಳ್ಳೆ ಪೊಸಿಷನ್ ಐತಿ, ಅದು ಮೇಂಟೈನ್ ಮಾಡಬೇಕು. ಈ ಥರ ಕೆಲವೊಂದು ಸಮಸ್ಯೆಗಳಿರ್ತಾವೆ. ಅದು ಸಮಾಜದಲ್ಲಿ ಏನೇನು ಸಮಸ್ಯೆ ಬರ್ತಾವ, ಯಾಕೆ HIV ಕಂಟ್ರೋಲ್ ಆಗ್ತಾ ಇಲ್ಲ, ಇದಕ್ಕೆ ಪರಿಹಾರ ಏನು, ಬರೀ ಗುಳಿಗೆ ಟ್ಯಾಬ್ಲೆಟಲ್ಲಿ ಆಗಲ್ಲ. ಇದು ನಮ್ಮ ಸಮಾಜ, ಎಲ್ಲರದ್ದು ಸಮಾಜದ ಒಂದು ರೆಸ್ಪಾನ್ಸಿಬಿಲಿಟಿ ಐತೆ. ಎಲ್ಲರೂ ಸೇರಿದರೆ ಇದು ರೋಗವನ್ನು ದೂರ ಮಾಡ್ಬೋದು ಅಂತ ಹೇಳಿ ಮಾತಾಡ್ತಾರೆ. ಧನ್ಯವಾದಗಳು ಸರ್. ಈಗ ತಾಲೂಕು ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಅಮರೇಶ್ ಪಾಟೀಲ್ ಸರ್ ಒಂದೆರಡು ಮಾತನಾಡೋದನ್ನು ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಡೆದಂಥ ಎಲ್ಲ ವೈದ್ಯಾಧಿಕಾರಿಗಳು, ಪತ್ರಕರ್ತರು, ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಸಾರ್ವಜನಿಕರೇ, ಕರ್ನಾಟಕ ಸರ್ಕಾರ ಹಾಗೂ ತಾಲೂಕು ಆಡಳಿತ ಹಾಗೂ ತಾಲೂಕು ಆರೋಗ್ಯ ಕಾರ್ಯಕ್ರಮದಿಂದ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಸ್ವಾಗತ ಕೋರಿ. ವಿಶ್ವ ಏಡ್ಸ್ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅಂತ, ಯಾಕಂದರೆ ನಮ್ಮ ತಾಲೂಕಿನಲ್ಲಿ HIV ಪೇಷಂಟ್ಸ್ ಇನ್ನೂ ಜಾಸ್ತಿನೇ ಆಗ್ತಾ ಇದ್ದಾವೆ, ಇನ್ನು ಎನ್ರೋಲ್ಮೆಂಟ್ ಆಗ್ತಾನೆ ಇದ್ದಾವೆ. ಅದನ್ನು ಅರಿವು ಇಲ್ಲ ಜನರಲ್ಲಿ. ಬರೀ ನಾವು ಅಷ್ಟೇ, ನಾವು ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಟ್ಟರೆ ಆಗಲಿಲ್ಲ. ಇದು ಅದರ್ ಡಿಪಾರ್ಟ್ಮೆಂಟನ್ನು ಯಾಕಂದರೆ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಯಾಕಂದರೆ ವೇಶ್ಯ ವಾಟಿಕೆ ಅಂತಲ್ಲೆಲ್ಲ ಅವೇರ್ನೆಸ್ ಇರಲಿಲ್ಲ ಅವರಿಗೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಆಮೇಲೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟು ಹಾಗೂ ಸಾರ್ವಜನಿಕರು ಒಗ್ಗೂಡಿಸಿದ್ರೆ ಇದನ್ನು HIV ಬರ್ಲಾರಂಗೆ ತಡೆಗಟ್ಟಬಹುದು. ಈಗ ಬಂದವರು ಭಾಳ ಜನ ಇದ್ದಾರೆ, ಅವ್ರನ್ನ ಯಾರು ಕಾನ್ಫಿಡೆನ್ಸ್ ರಿಪೋರ್ಟ್ ನಮ್ಮಲ್ಲಿ ಇಟ್ಕೊಂಡಿರ್ತೀವಿ, ಯಾರು ಹೊರಗೆ ಹೇಳ್ಬಾರ್ದು. ಎಲ್ಲರಿಗೆಲ್ಲ ಸುದ್ದಿ ಹೋಗ್ಬಿಡುತ್ತೆ, ಆದರೂ ಎಲ್ಲಿ ಹೋಗುತ್ತಾ ಗೊತ್ತಾಗಲ್ಲ. ನಮ್ಮಲ್ಲಿ ಮಾತ್ರ ನಾವು ಕಾನ್ಫಿಡೆನ್ಸ್ ರಿಪೋರ್ಟ್ ನಾವು ಇಲ್ಲಿ ಕಾನ್ಫಿಡೆನ್ಸ್ ಇಟ್ಟಿರ್ತೀವಿ. ಅದು ಹೊರಗೆ ಯಾರಿಗೆ ಗೊತ್ತಾಗಿ ಅವ್ರ ಮನೆಯವರು ಬೇರೆಯವರಿಗೆ ಹೇಳಿ ಹಿಂಗೆ ಅವ್ರದ್ದು ಆಗಿ ಈಗ HIV ಪೇಷಂಟಿಗೆ ಬದುಕಲಾರಂಗೆ ಆಗೈತೆ. ಆ ಥರ ಮಾಡಬಾರ್ದು. ಯಾಕಂದರೆ HIV ಬಂದಮೇಲೆ ಅವನು ನಮ್ಮ ರೀತಿ ಎಲ್ಲ ಬದುಕ್ಬೋದು. ಅವನಿಗೆ HIV ಈ ಥರ ಬೆಳಕು ಸಂಸ್ಥೆಯಲ್ಲಿ ಕೆಲವು NGO ಅದಾವ, ಅವರಿಗೆ ಎಲ್ಲ ಸರ್ಕಾರದಿಂದ ಸೌಲಭ್ಯ ಅದಾವೆ. HIV ಪೇಷಂಟ್ಗೆ ಆಯಿತು, ಅವ್ರ ಮಕ್ಕಳಿಗೆ ಆಯಿತು, ಹುಟ್ಟಿರ್ತಲ್ಲ ಅವರಿಗೆ, ಅವ್ರ ಮಕ್ಕಳಿಗೇನು ಕೆಲವು ಇದಾದವ ಸ್ಕೀಮ್ಸ್, ಅವೆಲ್ಲ ಸೌಲಭ್ಯ ಪಡಿಬೇಕು. ಎಲ್ಲ ಕಾರಣ ಸ್ಕೀಮ್ಸ್ ಯಾರಿಗೆ ಗೊತ್ತಿಲ್ಲ, ಅವ್ರು ಬಂದು ಕೇಳಿದರೆ ನಮ್ಮಲ್ಲಿ ಇರ್ತಾರೆ, ಅವ್ರು ಹೇಳ್ತಾರೆ, ಕೌನ್ಸಿಲರ್ ICDC ಕೌನ್ಸಿಲರ್ ಇದ್ದಾರೆ, ಆ ಸ್ಕೀಮ್ನ ಉಪಯೋಗ ಪಡಬೇಕು. HIV ಪೇಷಂಟ್ ಆಯಿತು, ಬೇಕಾದ್ರೆ ಸಾರ್ವಜನಿಕರು ಬಂದು ಅವ್ರು ಕರ್ಕೊಂಬಂದು, ಯಾಕಂದ್ರೆ ಬರಂಗಿಲ್ಲ ಅವ್ರು ಕರ್ಕೊಂಬಂದು ನೀವು ಅವ್ರ ಸ್ಕೀಮ್ಸ್ಗೆ ಅವ್ರಿಗೆ ಕೊಡಿಸ್ಬೇಕು. ಇಲ್ಲಾಂದ್ರೆ ಸರ್ಕಾರದಿಂದ ಅವರು ಹೇಗೆ ನಮ್ಮ ಥರನ ಬದುಕ್ಬೋದು, ಜೀವನ ಮಾಡ್ಬೋದು ಅಂತೇಳಿ 2 ಮಾತು ಮುಗಿಸ್ತೀವಿ. ಧನ್ಯವಾದಗಳು ಸರ್. ಈಗ ಶ್ವೇತಾ ಮೇಡಮ್ ಅವರು ಒಂದೆರಡು ಮಾತನಾಡ್ಬೇಕಂತ ಕೇಳ್ಕೊತಾರೆ. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನಂಗಿಂತ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಹೇಳಿ ಮುಗಿಸಿದ್ದಾರೆ. ಲೇಡಿ ಡಾಕ್ಟರ್ ಆಗಿ ನಾವಿಲ್ಲಿ ಏನು ಕಾಣ್ತೀವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪಾಕ್ಸೋ ಕೇಸಸ್ ಅಂತಂದ್ರೆ ನಾವೇನು
18 ವರ್ಷಕ್ಕಿಂತ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಆಗೋದನ್ನ ನಾವೇನು ನೋಡ್ತಿದ್ದೀವಿ, ಅದರಿಂದ HIV-ಗೂ ಹೆಂಗೆ ಸಂಬಂಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ರೀಸೆಂಟ್ 3 months 4 months ಅಂದರೆ ನಾವು ಒಂದು 2 ಮಕ್ಕಳು 14-15 ವರ್ಷದ ಮಕ್ಕಳು 3 ತಿಂಗಳು ಪ್ರೆಗ್ನೆಂಟು 4 ತಿಂಗಳು ಪ್ರೆಗ್ನೆಂಟ್ ಇರೋ ಮಕ್ಕಳನ್ನ ನೋಡಿದ್ವಿ. ಅಂದರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಿದೆ ಅಂತಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಪೇರೆಂಟ್ಸ್ ರೋಲ್ನ ನಾವು ಮರಿತಿದ್ದೀವಿ ಅಂತ ಎಲ್ಲೋ ಒಂದು ಕಡೆ ಅನ್ಸುತ್ತಾ. ನಾವು ಸಣ್ಣವರಿದ್ದಾಗ ಹೆಂಗಿತ್ತು ಅಂತಂದ್ರೆ ನಮ್ಮ ಪೇರೆಂಟ್ಸ್ ಅಲ್ಲಿ ಬರತ್ತಾರಂದ್ರೆ ನಾವು ಇಲ್ಲಿ ಹೆದರ್ತೀವಿ. ಬಟ್ ಈಗ ಯಾಕೆ ಅದು ಹೆದರಿಕೆನೇ ಇಲ್ಲ ಮಕ್ಕಳಿಗೆ. ಸೊ ಆ ಮಕ್ಕಳು ಎಲ್ಲಿ ಹೋಗಿ ಆ ಸಂಬಂಧವನ್ನು ಬೆಳೆಸ್ತಾರಲ್ಲ ಅಲ್ಲಿಂದನೇ ಅವರಿಗೆ HIV ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಏನು ಮಾಡಲಾರ್ದೆ 14-15 ವರ್ಷದಾಗೆ ಇದು HIV ಬಂತು ಅಂತಂದ್ರೆ ಅದನ್ನ ಮುಂದೆ ಅವರು ಗೌಪ್ಯವಾಗಿ ಇಟ್ಕೊಂಡು ಮುಂದೆ ಜೀವನ ನಡೆಸೋದನ್ನು ಕಷ್ಟ ಆಗುತ್ತೆ. ಸೊ ಸಮಾಜದೊಳಗೆ ಎಜುಕೇಶನ್ ಇಸ್ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಒಂದ್ಸತಿ ಬಂದ ಮೇಲೆ ತ್ರಾಸ ಮಾಡ್ಕೊಳ್ಳೋದಕ್ಕಿಂತ ಅದು ಹೆಂಗ್ ಬರುತ್ತಾ ಅಂತ ತಿಳ್ಕೊಂಡು ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಜೀವನದೊಳಗೆ ಅದು ಆ ಶಿಸ್ತನ್ನ ನಾವು ಅಳವಡಿಸ್ಕೋಬೇಕು. ಈಗಿನ ಮಕ್ಕಳು ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸ್ ಅಂತ ಏನು ಹೇಳ್ತೀವಿ, ಬರೀ ಯಂಗ್ಸ್ಟರ್ಸ್ ಫ್ಯಾಷನ್ ಮಾಡಕ್ ಇರಬಾರ್ದು, ಇಂಥವೆಲ್ಲ ಕಲಿಬೇಕು ಅಂತಂದು ಒಂದು ಅಂಶ. ಇದನ್ನ ಹೆಂಗ್ ತಡೆಗಟ್ಟಬೇಕು ಅಂತ ಈಗ ಆಲ್ರೆಡಿ ಸರ್ ಹೇಳಿದ್ದಾರೆ. ಅದನ್ನ ನಾವು HIV ಬಂದಿರತಕ್ಕಂಥವ್ರಿಗೂ ನಾವು ಅದೇ ರೆಸ್ಪೆಕ್ಟ್ ಕೊಟ್ಟು ಅವ್ರ ಜೊತೆ ನಡ್ಕೊಂಡು ಅವ್ರ ಜೀವನಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಎಲ್ಲರೂ ಮಾಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.